ಡಿಕ್ಲೈನ್ ಎಲ್ಲ ಆಗ್ತಾ ಇದೆಯಲ್ಲಪ್ಪ. ಈ ಕಾಲ್ ಜಾರಿದ್ರೆ ನಡ್ಕೊಂಡು ಹೋಗಿ ಅದು ಬೆಟ್ಟ. ನಮಸ್ಕಾರ ಸ್ನೇಹಿತರೆ. ವೀಕೆಂಡ್ ಬಂತು ಅಂದರೆ ಸಾಕು, ಬೆಂಗಳೂರಿನ ಜಂಜಾಟದಿಂದ ಎಲ್ಲಾದರೂ ದೂರ ಹೋಗಬೇಕು ಅಂತ ಅನಿಸುತ್ತೆ ಅಲ್ವಾ? ಕೇವಲ ಒಂದೇ ದಿನದಲ್ಲಿ ಹೋಗಿ ಬರ್ಬೋದಾದಂಥ ಒಂದು ಸೂಪರ್ ಟ್ರೆಕ್ಕಿಂಗ್ ಸ್ಪಾಟ್ ಹುಡುಕ್ತಾ ಇದ್ದರೆ ನಿಮಗಾಗಿ ಇಲ್ಲಿದೆ ಬೆಸ್ಟ್ ಆಪ್ಷನ್. ಅದೇ ಮಂಡ್ಯ ಜಿಲ್ಲೆಯ ಪಾಂಡುಪುರದಲ್ಲಿರೋ ಪ್ರಸಿದ್ಧ ಕುಂತಿಬೆಟ್ಟ. ಪಾಂಡವರು ತಮ್ಮ ವನವಾಸ ಕಾಲದಲ್ಲಿ ಇಲ್ಲಿ ಸ್ವಲ್ಪ ಸಮಯ ಕಳೆದ್ರು ಅಂಥೇಳಿ ಈ ಊರಿಗೆ ಪಾಂಡವಪುರ ಅಂತ ಹೆಸರು ಬಂದಿದೆ. ಭೀಮಾಸುರ ಎಂಬ ರಾಕ್ಷಸನ ಪಾಂಡವರು ಕೊಂದ ನೆನಪಿಗಾಗಿ ಈ ಊರಿನ ಜನ ಒಂದು ಹಬ್ಬ ಕೂಡ ಮಾಡ್ತಾರೆ. ಬೆಟ್ಟದ ಕೆಳಗಡೆ ನೀವು ಇಲ್ಲಿ ಹಳೆಯ ಕಟ್ಟಡಗಳನ್ನು ಕೂಡ ನೋಡ್ಬೋದು. ಇಲ್ಲಿ ಒಂದು ದೇವಾಲಯ ಕೂಡ ಇದೆ. ಇಲ್ಲೊಂದು ಕೊಳ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಪ್ರಾರಂಭದಲ್ಲೇ ಒಂದು ದೊಡ್ಡ ಬಂಡೆಕಲ್ಲಿನಿಂದ ನಮ್ಮ ಟ್ರೆಕ್ಕಿಂಗ್ ಶುರುವಾಗುತ್ತೆ. ಇಲ್ಲಿ ಕಾಲು ಜಾರುವುದರಿಂದ ನೀವು ತುಂಬ ಹುಷಾರಾಗಿ ನಡಿಬೇಕಾಗತ್ತೆ. ಅಕ್ಕಪಕ್ಕ ನಿಮಗೆ ಬಹಳ ಹಸಿರಾದ ತೋಟಗಳು ಮತ್ತು ಗದ್ದೆಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಅದೇ ತಾನೆ ಕುಂತಿ ಬೆಟ್ಟ. ನಿಜವಾಗ್ಲೂ ಕುಂತಿ ಅಲ್ಲೋಗಿದ್ಲ. ಇನ್ನು ಟ್ರೆಕ್ಕಿಂಗ್ ವಿಷಯಕ್ಕೆ ಬಂದರೆ ಈ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 2880 ಅಡಿ ಎತ್ತರದಲ್ಲಿದೆ. ದಾರಿ ಸುಲಭ ಅನಿಸಿದ್ರು ಹೋಗ್ತಾ ಹೋಗ್ತಾ ಕಡಿದಾದ ಬಂಡೆಗಳು ಕೂಡ ಸಿಗ್ತವೆ. ಕೆಲವು ಕಡೆ ಸ್ವಲ್ಪ ಜಾಗ್ರತೆಯಿಂದ ಕೂಡ ಹತ್ತಬೇಕಾಗುತ್ತದೆ. ಇಲ್ಲೇ ಹೋಗ್ಬೋದು. ಇದೆಲ್ಲ ಬೆಟ್ಟ. ಅಲ್ಲಿ ಮುಂದೆ ಹೋಗಿ ಅಲ್ಲಿ ಹಂಗಾಗಿ ನಡ್ಕೊಂಡು ಹೋಗಿ ಅದು ಬೆಟ್ಟ. ಅದೇ ಕುಂತಿ ಬೆಟ್ಟ.
ಓ ಏನಿದು ಇಲ್ಲಿ ಹೋಗ್ಬೋದಾ? ಓ ಇನ್ನೇನಿಲ್ಲ, ಇದು ಇಷ್ಟೇ ಪೀಕು ಹತ್ಬಿಟ್ರಾಯ್ತು. ಕಾಲು ಉಳುಕ್ತಂತ ಇರ್ತದ, ಕಾಲು ಉಳುಕುತ್ತ. ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಮಹೇಶ? 135. ಗೂಗಲಲ್ಲಿ ನೋಡ್ಕೊಂಡು 135 ಇದೆಯಲ್ಲ ಈಗ? ಇಲ್ಲ ಅನ್ಸತ್ತೆ. 140 ಅವ ಹಾ ಹತ್ಬೋದು ಬನ್ನಿ. ನಿಜವಲ್ಲ ಅಭಿಕಲ್ ಆಯ್ತಿರಲ್ಲ. ಮಣ್ಣು ಹೋಯ್ತಿಲ್ಲ, ಮಣ್ಣು ಜಾರದು. ಕಾಲ್ ಮೊದಲು ಹೋದ್ರಿ ನೇಣು ಹಾಕ್ತಾರೆ ಅಂತ. ಕಮಾನ್ ಡಿಕ್ಲೈನ್ ಎಲ್ಲ ಆಗ್ತದಿಲ್ಲಪ್ಪ. ಅಮ್ಮ ತಾಯಿಗೆ ನಿಧಾನ ನಾನು ಇರೋ ಬತ್ತೀನಿ. ಒಬ್ಬರೇ ಎತ್ಕೊ ಕೊಡ್ರಿ. ಇನ್ನೊಬ್ರು ಅರ್ಧ ತಗೋರ, ನೀವು ಇಲ್ಲಿರಿ, ನಾನು ಬಿದ್ದೋದ್ರೆ ಇಟ್ಕೊಳ್ಳಿ. ಅಲ್ಲೇ ಇರಿ ಬ್ರಾ. ಹಾ ನಿಧಾನ ಮಹೇಶ, ನಿಧಾನ ಮಹೇಶ. ಹಾ ಕೈ ಕೊಡಲ್ಲ ರಘುವರೇನು. ಹೌದು, ಅಲ್ಲಿ ನೋಡಿ, ಅಲ್ಲಿ ಹೋಗ್ಬೇಕು. ರಘು ಆಲ್ವೇಸ್ ಕ್ರೇಜಿ ರಘು. ನೀವೇನೋ ಹಚ್ಬಿಡ್ತೀರಾ, ನಾನು ಮೇಲೆ ಹೋಗ್ಬಿಡ್ತೀನಿ ತಡ್ರಿ. ಸಾಕು ಅಲ್ಲೇ ಕೈ ಕೊಡಿಯರಂತ. ಹೌ ಡಿಫಿಕಲ್ಟ್ ದಿಸ್ ಬ್ಲಡಿ ಫೆಲ್ಲೋ ಹ್ಯಾವ್ ನೋ ಐಡಿಯಾ. ಅಷ್ಟೇನಾ? ಕೊಡೋಣ ಹೆಲ್ಪ್ ಬೇಕಾ ಕೇಳು. ಸಣ್ಣ ಇದೆ ಜಾಗ, ಹೋಗ್ಬೋದು. ಬನ್ನಿ 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 ಬನ್ನಿ. ಅಡ್ವೆಂಚರ್ ಮಾಡ್ಬೇಕಿದ್ದಾಗಲಾ? ಅದೇ ಬನ್ನಿ ಬನ್ನಿ ಬನ್ನಿ. ಏನಾಗಲ್ಲ ಹತ್ತನು ಎಲ್ದಿಡ್ಕೊನು, ಹಂಗೆ ಎಲ್ಲಿ ಹಿಡ್ಕೊ, ಟೈಟಾಗಿ ಎಲ್ದಿಡ್ಕೊ. ಹಾಂ ಈ ಕಾಲ್ ಜಾರಿದ್ರೆ ಹಾಂ ಹತ್ತನು ಹತ್ತನು ಎಲ್ದಿಡ್ಕೊನು. ಈ ಕೈನ ಇಲ್ಲೇ ಹಿಡ್ಕೊ, ದೂರಕ್ಕೆ ಹಿಡ್ಕೊ, ಇನ್ನೊಂದು ಕೈ ದೂರಕ್ಕೆ ಹಿಡ್ಕೊ. ಈಗ ಹತ್ತು ಎಲ್ದಿ ಹಿಡ್ಕೋಬೇಕಾರ, ಎಲ್ದಿಡ್ಕೋಬೇಕು, ಅದನ್ನ ಎಲ್ದಿಡ್ಕೋಬೇಕು. ಕೈ ನನಗೂ ಗ್ರಿಪ್ ಸಿಗಲ್ಲ ಮಹೇಶ.
ನೀವು ಬೆಟ್ಟದ ತುತ್ತ ತುದಿಯನ್ನು ತಲುಪಿದ ತಕ್ಷಣ ಸಿಗುವಂಥ ಆ ತಂಪಾದ ಗಾಳಿ, ಹಸಿರಿನ ಕಣಿವೆಯ ನೋಟ ನಮ್ಮೆಲ್ಲ ಆಯಾಸವನ್ನು ಮರೆಸಿಬಿಡುತ್ತದೆ. ಇಲ್ಲಿಂದ ದೂರದಲ್ಲಿ ಕಾಣುವ ತೊಣ್ಣೂರು ಕೆರೆಯ ನೀಲಿ ನೀರು ಪ್ರಕೃತಿಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ನೀವು ಸುಲಭದ ದಾರಿಯಲ್ಲಿ ಬರಬೇಕು ಅನ್ನೋದಾದರೆ ಈ ಕಡೆಯಿಂದ ಬರಬೇಕಾಗತ್ತೆ. ಇದು ಎಲ್ಲರೂ ಬರುವಂಥ ದಾರಿ. ಇದು ಸುಲಭವಾಗಿರುತ್ತೆ. ಮತ್ತು ನೀವು ಸಾಹಸಿಗರಾದರೆ ಈ ದಾರಿಯಲ್ಲಿ ಕೂಡ ಬರ್ಬೋದು. ಈ ದಾರಿ ಒಂದು ಸ್ವಲ್ಪ ಚಾಲೆಂಜ್ ಆಗಿರುತ್ತೆ. ನೀವು ಈ ದಾರಿಯನ್ನು ಪ್ರಯತ್ನ ಮಾಡಲೇಬೇಕು. ಅಲ್ಲೆಲ್ಲ ಅಂತನಾ ಬಂದಿದ್ರೆ ಗೊತ್ತಿರೋದು, ನಾವು ಆ ಕಡೆ ಬರಲಿಲ್ಲ. ಹಾಂ ಓಹೋ ನಾವು ಇಳಿಬೇಕಿದ್ದಾಗ ಇನ್ನೊಂದು ದಾರಿಯಲ್ಲಿ ಬಂದ್ವಿ. ಅದು ಸ್ವಲ್ಪ ಸುಲಭವಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಕಿ.